ಈ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದನ್ನು ಹಿನ್ನೆಲೆಯಾಗಿ ಇಟ್ಕೊಂಡು ಕುಟುಂಬ ರಾಜಕಾರಣವನ್ನು ನೀವು ಹೆಂಗೆ ನೋಡ್ತೀರಿ? ನೋಡಿ, ಇನ್ ಪ್ರಿನ್ಸಿಪಲ್ ಬಿ ಜೆ ಪಿ, ಒಂದು ನಿಮಿಷ, ಇನ್ ಪ್ರಿನ್ಸಿಪಲ್ ಬಿ ಜೆ ಪಿ ಕುಟುಂಬ ರಾಜಕಾರಣದ ವಿರುದ್ಧ ವಿಜೇಂದ್ರನ್ ರಾಜ್ಯಾಧ್ಯಕ್ಷ ಮಾಡಿದ್ರು. ನೀವು ಮೋದಿ ಅಮಿತ್ ಶಾ ಅಂತೀರಿ. ವಿಜೇಂದ್ರ ಮೋದಿ ಅಮಿತ್ ಶಾ ಅವರ ಆಯ್ಕೆ. ಈಗ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದನ್ನು ಪ್ರಶ್ನಿಸುವ ಮೂಲಕ ಮೋದಿ ಅಮಿತ್ ಶಾ ಅವರ ನಿರ್ಧಾರವನ್ನು ಪ್ರಶ್ನಿಸಿದಂಗಲ್ವಾ? ನೀವು ಅಂದರೆ ಬಂಡಾಯ ಟೀಮ್ ನಾನು ಹೇಳ್ತಾ ಇರೋದು. ನಾನು ಯಾವ ಕಾರಣಕ್ಕೋಸ್ಕರವಾಗಿ ಈ ಕೆಲಸವನ್ನು ಮಾಡ್ತಿರೋ ವಫ್ ವಿರುದ್ಧ ಹೋರಾಟವನ್ನು ಮಾಡ್ತಿದ್ದೀನಿ ಅನ್ನೋದು ಹೇಳಿದ್ದೀನಿ. ಕುಟುಂಬ ರಾಜಕಾರಣದ ವಿಷಯಕ್ಕೆ ಬಂದಾಗ ಇದು ಆಕ್ಚುಲಿ ಚೆನ್ನಾಗಿರೋದು. ವಂಶವಾದ ಅಂತ ಹೇಳಿ ನಾವು ಮಾತಾಡಿದ್ದೀವಿ, ಪರಿವಾರವಾದ ಅಂತ ಹೇಳಿದ್ದೀವಿ, ಭ್ರಷ್ಟಾಚಾರ ಹೇಳಿದ್ದೀವಿ, ನಾ ಕಾನೆದುಂಗ ಅಂತೂ ಹೇಳಿದ್ದೀವಿ. ನಾವೆಲ್ಲ ವಿಚಾರಗಳನ್ನ ಹೇಳಿದರೆ ಇದು ಈ ವಿಚಾರದ ಬಂದಾಗ ಪರಿವಾರವಾದ ಅಂದರೆ ಏನು, ವಂಶವಾದ ಪರಿವಾರವಾದ ಏನು ಅಂತ ಅದಕ್ಕೆ ಮೋದಿಜಿಯವರು ಒಂದು ಸ್ಪಷ್ಟೀಕರಣ ಕೊಟ್ಟರು. ಈಗ ಯಾರ್ದೊಬ್ಬರು ಸೀನಿಯರ್ ಪಾಲಿಟಿಷಿಯನ್ನು ಅವರು ನೇಪಥ್ಯಕ್ಕೆ ಸರಿಯುವಂಥ ಹಂತಕ್ಕೆ ಬಂದಿರ್ತಾರೆ, ಅವ್ರ ಮಗನೋ ಮಗಳೋ MLA MP ಆಗಬೇಕು ಅಂತಂದಾಗ ಆ ರೀತಿ ಸೇವಾ ಇಚ್ಛೆಯಿಂದ ಅಥವಾ ಮನೆಯಲ್ಲಿ ಆ ಒಂದು ಹಿನ್ನೆಲೆಯಿಂದ ಬಂದರೆ ಅದೇನು ತಪ್ಪಲ್ಲ. ಅವ್ರಿಗೆ ಟಿಕೆಟು ಕೊಟ್ಟರು, ಗೆಲ್ಲಿಸಿದ್ರು, ಅವರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು, ತಪ್ಪಲ್ಲ. ಆದರೆ ವಂಶವಾದಂತ ಏನು ಅಂತಂದರೆ ಬೈ ಬರ್ತೆ ಪಾರ್ಟಿಯ ಮಾಲೀಕತ್ವನ ಕೊಡುವಂಥದ್ದು ಇದೆಯಲ್ಲ, ಅದು ವಂಶವಾದ ಅಂತ ಹೇಳಿದ್ರು. ಅದನ್ನು ಕಾಂಗ್ರೆಸ್ ಹೇಳ್ತಾವ್ರೆ. ಸೇವಾ ಮನೋಭಾವನೆಯನ್ನು ಅಳಿಯೋ ಕ್ರೈಟೀರಿಯಾ ಯಾವುದು? ಅಲ್ಲ, ಈಶ್ವರ್ ಖಂಡ್ರೆ ಮಗ ಸಾಗರ್ ಖಂಡ್ರೆಗೆ ಸೇವಾ ಮನೋಭಾವನೆ ಇದೆ ಅಂತೀನಪ್ಪ ನಾನು. ಅಲ್ಲ, ಸತೀಶ್ ಜಾರಕಿಹೊಳಿ ಮಗಳಿಗೆ ಸೇವಾ ಮನೋಭಾವನೆ ಇದೆ ಅಂತೀನಿ ನಾನು. ಹಾಂ, ಆಯಿತು, ಇರ್ಬೋದು. ಈಗ ಹೌದು, ಅಲ್ಲ ನಾನು ಹೇಳ್ತಿರೋದು ಈಗ ಇದು ನೆಹರು ಅವರಿಂದ ಇಂದಿರಾ ಗಾಂಧಿ ಅವರಿಂದ ಸಂಜಯ್ ಗಾಂಧಿನ ಜೊತೆಲೇ ಇದ್ದರು, ರಾಜೀವ್ ಗಾಂಧಿ ಅವರಿಗೆ, ಆನಂತರ ಸೋನಿಯಾ ಗಾಂಧಿ ಅವರಿಗೆ, ಆನಂತರ ರಾಹುಲ್ ಗಾಂಧಿ ಅವರಿಗೆ, ಇದು ಒಂದೊಂದು ಅವ್ರವ್ರ ಮಕ್ಕಳಿಗೆ ಇಡೀ ಪಾರ್ಟಿನೇ ಮಾಲೀಕತ್ವನ ಕೊಟ್ಬಿಟ್ಟಿದ್ದಾರೆ. ಹಾಗೆ DMK-ನಲ್ಲೂ ಕೂಡ ಆ ಥರ ಮಾಲೀಕತ್ವನ ಕೊಟ್ಟಿದ್ದಾರೆ. ಅದೇ ರೀತಿ ಬೇರೆ ಬೇರೆ ರೀಜನಲ್ ಪಾರ್ಟೀಸ್ಗಳು ಉಂಟಲ್ಲ, ಈ ಥರ ಮಾಲೀಕತ್ವನ ಕೊಟ್ಕೊಂಡ್ಬಂದಿದ್ದಾರೆ. ಇದು ವಂಶವಾದ ಅನ್ನೋದನ್ನು ಮೋದಿಯವರು ಬಹಳ ಸ್ಪಷ್ಟವಾಗಿ ಹೇಳಿದರು. ಇಲ್ಲಿ ಕರ್ನಾಟಕದಲ್ಲೂ ಕೂಡ ನಾವು ಹೇಳಿದ್ದಕ್ಕೆ ಸ್ವಲ್ಪ ತದ್ವಿರುದ್ಧವಾಗಿದೆ ಅನ್ನೋ ಭಾವನೆ ಬಂದಿದೆ, ಇಲ್ಲ ಅಂತಲ್ಲ. ಆದರೆ ಯಾರಿಗೇನು ಮಾಲೀಕತ್ವ ಕೊಟ್ಟಿಲ್ಲಲ್ವಾ? ಈಗ ವಿಜೇಂದ್ರ ಅವರು ಅಧ್ಯಕ್ಷರಾಗಿದ್ದಾರೆ, ಅವ್ರಿಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಭಾವಿಸೋಣ. ಹಾಗಂತ ಯಾರಿಗೂ ಏನೇನೋ ಫ್ರಾಂಚೈಸಿನೂ ಕೊಟ್ಟಿಲ್ಲ, ಮಾಲೀಕತ್ವನೂ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಇದು ಪಬ್ಲಿಕ್ಕಲ್ಲಿ ಕನ್ಫ್ಯೂಷನ್ ಏನಿದೆಯಲ್ಲ, ಮಾಲೀಕತ್ವನ ಯಾರಿಗಾರು ಕೊಟ್ಬಿಟ್ಟಿದ್ದಾರಾ, ಫ್ರಾಂಚೈಸಿ ಕೊಟ್ಟಿದ್ದಾರಾ ಅನ್ನೋದಿದೆಯಲ್ಲ, ಅದು ಕ್ಲಿಯರ್ ಆಗ್ತಾ ಬರುತ್ತೆ ಅಷ್ಟೇ. ಆದರೆ ನಾನಿಲ್ಲಿ ವಿಜೇಂದ್ರ ಅವರನ್ನು ಅವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅಂದ ಕೂಡಲೇ ಅವರಿಗೆ ಬರ್ಕೊಟ್ಟಿದ್ದಾರೆ ಅಂತೇನಲ್ಲ. ಅವರು ಕೂಡ ಸ್ಟ್ರಗಲ್ ಮಾಡಿ ಕೆಲಸವನ್ನು ಮಾಡ್ತಿದ್ದಾರೆ. ನಾನು ಅದು ಸುಮ್ಮನೆ ಅವ್ರ ಬಗ್ಗೆ ನಾನು ಅಬದ್ಧದ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಹೋಗಲ್ಲ. 1 ವರ್ಷದಿಂದ ಅವರು ಕೂಡ ಸ್ಟ್ರಗಲ್ ಮಾಡ್ತಿದ್ದಾರೆ, ಕೆಲಸವನ್ನು ಮಾಡ್ತಿದ್ದಾರೆ. ಈ ಥರ ಹಿಂಗೆ ಬಂದಾಗ, ಕೊಟ್ಟಾಗ, ಆ ಬ್ಯಾಟನನ್ನು ಹಿಂಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಒಂದು ಇಂಪ್ರೆಷನ್ ಬಂದಾಗ ಸಹಜವಾಗಿ ಪ್ರಶ್ನೆಗಳು ಹೇಳ್ತವೆ. ಈ ಪ್ರಶ್ನೆಗಳಿಗೆ ಒಂದೊಂದ್ಸರಿ ಕಾಲ ಉತ್ತರ ಕೊಡುತ್ತೆ, ಇಲ್ಲ ಅನ್ಸರಿ ಒಂದೊಂದ್ಸರಿ ಟಾಪ್ ಬ್ರಾಸ್ ಉತ್ತರ ಕೊಡುತ್ತೆ. ಇದಕ್ಕೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ನೋ ಕಾಮೆಂಟ್ಸ್. ಇಲ್ಲ, ಈಗ ಯಡಿಯೂರಪ್ಪನವರು ಪುತ್ರ ಪ್ರೇಮದಿಂದ ತಮ್ಮ ಮಗನನ್ನು ರಾಜ್ಯಾಧ್ಯಕ್ಷನನ್ನಾಗಿ ಆಗಿಸೋದಕ್ಕೆ ಪ್ರಯತ್ನ ಪಟ್ಟು ರಾಜ್ಯಾಧ್ಯಕ್ಷನನ್ನು ಆಗಿಸಿದ್ದಾರೆ. ಅವ್ರ ದೃಷ್ಟಿಕೋನದಿಂದ ಹೆಂಗೆ ಹೇಳ್ತೀರಿ ನೀವು? ಈಗ ನಾನು ನಿಮಗೆ ಒಂದು ನೇರವಾಗಿ ಹೇಳಬೇಕು ಅಂದರೆ, ಇದು ಒಂದು ಪಾರ್ಟಿಯ ವಿಚಾರನೇ ಆಗಿಲ್ಲ ಇವತ್ತು. ನಾನು ನಿಮಗೆ ಸ್ಪಷ್ಟವಾಗಿ ನಾನು ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ನಾನೊಂದು ಹೇಳ್ತೀನಿ. ಹರದನಹಳ್ಳಿನಲ್ಲಿರುವಂಥ ಒಬ್ಬ ಸಾಮಾನ್ಯ ಭೂಮಿಯನ್ನು ಉಳುಮೆ ಮಾಡ್ತಿದ್ದಂಥ ವ್ಯಕ್ತಿಗೆ HD ದೇವೇಗೌಡರಂಥ ದೇಶದ ಪ್ರಧಾನಿಯಾಗುವಂತಹ ಯೋಗ್ಯತೆಯನ್ನು ಬೆಳೆಸಿಕೊಂಡಂಥ ವ್ಯಕ್ತಿ ಹುಟ್ಟಬಹುದಾದರೆ, ಬೂಕನಕೆರೆ ಮಂಡ್ಯ ಜಿಲ್ಲೆಯಲ್ಲಿರುವಂಥ KR-ಪೇಟೆಯ ಬೂಕನಕೆರೆಯಲ್ಲಿರುವಂಥ ಒಬ್ಬ ಸಾಮಾನ್ಯ ಸಿದ್ಧಲಿಂಗಪ್ಪ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ 4 ಸಾರಿ ಅಧಿಕಾರವನ್ನು ವಹಿಸಿಕೊಳ್ಳುವಂತಹ ಶಕ್ತಿಯನ್ನು ಬೆಳೆಸ್ಕೊಂಡಂತಹ ಯಡಿಯೂರಪ್ಪನವ್ರು ಹುಟ್ಟಬಹುದಾದರೆ, ಒಂದು ಸಾಮಾನ್ಯ ಮನೆತನದಿಂದ ಬಂದು ಸಿದ್ದರಾಮನ ಹುಂಡಿನಲ್ಲಿ ಕುರಿ ಸಾಕಣೆ ಮಾಡುವಂತಹ ಕುಟುಂಬದಲ್ಲಿ ಕುರಿ ಸಾಕಣೆಯನ್ನು ಮಾಡ್ತಿದ್ದಂಥ ವ್ಯಕ್ತಿಗೆ ಈ ರಾಜ್ಯದ ಅತ್ಯಂತ ಜನಪ್ರಿಯ ನೇತಾರನಾಗುವಂಥ 2 ಸರಿ ಮುಖ್ಯಮಂತ್ರಿ ಆಗುವಂತಹ ಸಿದ್ದರಾಮಯ್ಯನ ಮಗ ಹುಟ್ಟಬಹುದಾದರೆ, ಆಯಿತು, ಆಮೇಲೆ ಗುಲ್ಬರ್ಗ ಅಥವಾ ಕಲಬುರ್ಗಿಯ ಯಾವುದೋ ಒಂದು ಕುಗ್ರಾಮದಲ್ಲಿ ಕೇರಿಯಲ್ಲಿ ಅತ್ಯಂತ ಹಂಬಲ್ ಬ್ಯಾಕ್ಗ್ರೌಂಡಲ್ಲಿ ಬಹಳ ಕಷ್ಟದ ಸ್ಥಿತಿಯಲ್ಲಿ ಇದ್ದಂಥ ಒಬ್ಬ ಕುಟುಂಬದಲ್ಲಿ
ಖರ್ಗೆ ಸಾಹೇಬರಂತಹ ಒಬ್ಬ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷ ಆಗುವಂತಹ ಒಬ್ಬ ವ್ಯಕ್ತಿ ಹುಟ್ಟಬಹುದಾದರೆ, ಗುಜರಾತಿನ ಒಂದು ಸಾಮಾನ್ಯ ಮಹಿಳೆ ಹೊಟ್ಟೆಪಾಡಿಗೋಸ್ಕರ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಮಕ್ಕಳನ್ನು ಸಾಕ್ತಿದ್ದಂಥ ಮಹಿಳೆ ಹೊಟ್ಟೆಯಲ್ಲಿ ದೇಶದ ಅತ್ಯಂತ ಜನಪ್ರಿಯ ಪ್ರಧಾನಿಯಾಗಿ 3ನೇ ಬಾರಿಗೆ ಅಧಿಕಾರ ವಹಿಸಿಕೊಳ್ಳುವಂತಹ ನರೇಂದ್ರ ಮೋದಿ ಹುಟ್ಟುವುದಾದರೆ, ಇಲ್ಲಿ ನಿಮ್ಮ ಯಾವ ಹಿನ್ನೆಲೆನೂ ಮುಖ್ಯವಾಗೋದಿಲ್ಲ. ಅವ್ರ ತಾಯಿ ಹೊಟ್ಟೆನಲ್ಲೂ ಒಳ್ಳೆ ಮಗ ಹುಟ್ಬೋದು, ನಮ್ಮ ತಾಯಿ ಹೊಟ್ಟೆನಲ್ಲೂ ಒಳ್ಳೆ ಮಗ ಹುಟ್ಬೋದು, ನಿಮ್ಮ ತಾಯಿ ಹೊಟ್ಟೆನಲ್ಲೂ ಒಳ್ಳೆ ಮಗ ಹುಟ್ಬೋದು. ಒಬ್ಬ ಕೇರಿನಲ್ಲೋ ಕಾಲೋನಿನಲ್ಲೋ ಮೊಹಲ್ಲದಲ್ಲಿ ಇರುವಂತಹ ಸಾಮಾನ್ಯ ತಂದೆ ತಾಯಂದಿರಿಗೂ ಕೂಡ ರಾಜ್ಯವನ್ನು ದೇಶವನ್ನು ಆಳುವಂತಹ MLA MP ಗಳಾಗುವಂಥ ಮಕ್ಕಳು ಹುಟ್ಟಬಹುದು ಅಂತ ಆಯ್ತಲ್ವಾ? ನಮಗೆಲ್ಲ ಗೊತ್ತಾಗೋಯ್ತು. ಹಾಗಿರಬೇಕಾದ್ರೆ ನಾನು ನಮ್ಮ ಎಲ್ಲ ಸೀನಿಯರ್ ಲೀಡರ್ಗಳನ್ನು ಕೇಳ್ತೀನಿ, ಅದು BJP ಮಾತ್ರ ಅಲ್ಲ, ನೀವೊಂದು ಹೇಳ್ತೀನಿ, ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಯತೀಂದ್ರನ್ ಬಿಟ್ಟರೆ ಯಾರು ಕಾಣಲ್ವಾ? ಅವ್ರ ಮಗನ ಆಲ್ರೆಡಿ MLC ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಚೇರನ್ನು ಇಳಿಸಿದ ಕೂಡಲೇ ನೆಕ್ಸ್ಟ್ ಅವ್ರನ್ನ ಮಂತ್ರಿ ಮಾಡಬೇಕು ಅಂತ ಮಾಡಿದ್ದಾರೆ. ಆಯಿತು. ಖರ್ಗೆ ಅವರು ಇಡೀ ಕಲಬುರಗಿ ಜಿಲ್ಲೆ ಕಮರುಲ್ಲಾ ಇಸ್ಲಾಂ ಅವರಿದ್ದರು, ಬಾಬುರಾವ್ ಚಿಂಚನ್ಸೂರ್ ಇದ್ದರು, ಉಮೇಶ್ ಜಾಧವ್ ಇದ್ದರು. ಇಂತಿಂಥ ಲೀಡರ್ಗಳನ್ನೆಲ್ಲ ಬಿಟ್ಬಿಟ್ಟು ನಿಮ್ಮ ಮಗನೇ ಅವ್ರ ಮಗನೇ ಕಂಡ್ರೆ. ಅದೇ ರೀತಿ ಎಲ್ಲ ಲೀಡರ್ಗಳು, ಎಲ್ಲ ಪಕ್ಷದವರು, ನಮ್ಮ ಪಕ್ಷ ಇರ್ಬೋದು, JDS ಇರ್ಬೋದು, ನಿಮ್ಮ ಮಕ್ಕಳನ್ನೇ ಕೆಡ್ತಾನೆ. ನೀವೇನು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ ಅದ್ಭುತವಾದ ಸೃಷ್ಟಿಯನ್ನು ಮಾಡಿದ್ದೀರಾ? ಹಾಗಾದರೆ ನಿಮ್ಮ ತಂದೆಯವರು ಯಾವ ಯಾಗವನ್ನು ಮಾಡಿದರು? ಇಲ್ಲಲ್ವಾ? ಹಾಗಾಗಿ ಕಂಡವ್ರ ಹೊಟ್ಟೆನಲ್ಲೂ ಕೂಡ ಒಳ್ಳೆಯ ಮಕ್ಕಳು ಹುಟ್ಟುತ್ತವೆ. ಆ ಮಕ್ಕಳನ್ನು ಕೂಡ ನೀವು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಸಾಕಿ ಸಲಹಿ ಪ್ರೋತ್ಸಾಹ ಕೊಡುವಂತಹ ದೊಡ್ಡತನವನ್ನು ಮಾಡಿ. ಜೀಸಸ್ ಕ್ರೈಸ್ಟ್ ಇವತ್ತಿಲ್ಲ. ಜೀಸಸ್ ಕ್ರೈಸ್ಟ್ ಬಿಕಮ್ ಸೋ ಫೇಮಸ್ ಬಿಕಾಸ್ ಆಫ್ ಹಿಸ್ ಅಪೋಸ್ಟಲ್ಸ್. ಸೈಡ್ ಮಾರ್ಕು, ಸೈಟ್ ಲೂಯಿಸು, ಅವ್ರು ನೋಡಿ ಹೇ ಜೀಸಸ್ ಕ್ರೈಸ್ಟ್ ಅಷ್ಟು ಅಂತ ನಿಮ್ಗೆ ಹೇಳಕ್ಕೆ ನಿಮ್ಮ ಮಕ್ಕಳೇ ಆಗಬೇಕು. ಪ್ರತಾಪ್ ಸಿಂಹನೂ ಹೇಳ್ತಾನೆ, ದೇವರವ್ರು ಕಂಡವ್ರ ಮಕ್ಕಳನ್ನು ಕೂಡ ನಮ್ಮನ್ನು ದೇವರ ಸ್ಥಾನದಲ್ಲಿ ನಮ್ಮನ್ನು ಕಾಪಾಡಿದ್ರು ಅಂತೇಳಿ ದೇವರಾಜ ಅರಸು ಅಂತಂದರೆ ಎಲ್ಲರೂ ಹೋಗಿ ಇವತ್ತು ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಅಲ್ಲಿ ಇಷ್ಟು ಲೀಡರ್ಗಳು ಬಂತು ಅಂದರೆ ದೇವರಾಜ ಅರಸು ದೇವರು 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 ಅಂತಾರೆ. ಕಂಡೂರು ಮಕ್ಕಳು ಅವರೆಲ್ಲ. ಆದರೆ ದೇವರಾಜ ಅರಸು ಅವ್ರ ಸ್ವಂತ ಮಕ್ಕಳು ಅವ್ರಿಗೆ ಆ ಹೆಸರು ತರಲಿಕ್ಕಾಗಲಿಲ್ಲ. ಕೆಂಗಲ್ ಹನುಮಂತಯ್ಯನವರಿಂದ ಇವಾಗಿನ ಸಿದ್ದರಾಮಯ್ಯನವ್ರಿಗೂ ನೋಡಿ, ನೀವೆಲ್ಲ ಕಷ್ಟ ಅನುಭವಿಸಿದ್ದು ನಿಮ್ಮ ಮಕ್ಕಳಿಂದ, ನಿಮ್ಮ ಕುಟುಂಬ ರಾಜಕಾರಣದಿಂದಲೇ ನೀವು ದೊಡ್ಡ ದೊಡ್ಡ ವ್ಯಕ್ತಿತ್ವ ಆಗಿ ಬೆಳೆಯುವಂತಹ ಅವಕಾಶಗಳನ್ನು ನೀವೆಲ್ಲ ಕಳ್ಕೊಂಡ್ರಿ. ದಯವಿಟ್ಟು ಅದು ಮಾಡೋಕ್ಕೋಗ್ಬಿಡಿ. ಕಂಡವ್ರನ್ನ ನಿಮ್ಮನ್ನು ಯಾರೋ ಕೈ ಹಿಡಿದು ಬೆಳೆಸಿದಾರಲ್ವ, ಹಾಗೆ ಬೇರೆಯವ್ರ ಮಕ್ಕಳನ್ನು ಬೆಳೆಸಿ ಈ ಥರ ಔದಾರ್ಯತೆಯನ್ನು ಇಟ್ಕೊಳ್ಳಿ. ಆಗ ನಿಮ್ಮ ಬಗ್ಗೆ ಜನರಲ್ಲೂ ಒಳ್ಳೆಯ ಅಭಿಪ್ರಾಯ, ಕಾರ್ಯಕರ್ತರಲ್ಲೂ ಒಳ್ಳೆಯ ಅಭಿಪ್ರಾಯ, ನಿಮ್ಮನ್ನೇ ನಂಬ್ಕೊಂಡಿರುವಂತಹ ಪಕ್ಷದಲ್ಲಿ ಇರುವಂಥ ಉಳಿದ ರಾಜಕಾರಣಿಗಳನ್ನು ಕೂಡ ನಿಮ್ಮನ್ನು ಭಾಳ ಹೈ ರಿಗಾರ್ಡ್ಸಿಂದ ನೋಡ್ಕೊಳ್ತಾರೆ. ಆ ಥರ ಸ್ಥಾನಕ್ಕೆ ಏರುವಂತಹ ಒಂಥರ ಇಮ್ಮಾರ್ಟಲ್ ಆಗಬೇಕು ಇವರೆಲ್ಲ. ಯಾರಿಗೂ ಒಬ್ರಿಗೆ ಅಪ್ಪ ಆಗಬಾರ್ದು. ಸಿದ್ದರಾಮಯ್ಯನವರು ಅವ್ರ ಮಗಂಗೆ ಅಪ್ಪ ಆಗ್ಬಿಟ್ರೆ ಈ ರಾಜ್ಯಕ್ಕೆ ಏನು ಲಾಭ? ಕಾಂಗ್ರೆಸ್ಸಿನ ಇತರ ನಾಯಕರಿಗೆ ಏನು ಲಾಭ? ಅದು ಎಲ್ಲ ನಾಯಕರುಗಳಿಗೂ ಅಪ್ಲೈ ಆಗುತ್ತೆ. ಅಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ಇದನ್ನು ಬಿಟ್ಟುಬಿಟ್ಟು ಅದು ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ.